ಅದರಂತೆ ದೇವರನ್ನು ನಾವು ಯಾವ ಕ್ರಮದಲ್ಲಿ ಚಿಂತನೆ ಮಾಡಬೇಕು? ಸಖ್ಯಂ, ಸಖ, ಮಿತ್ರನ ಸ್ಥಾನದಲ್ಲಿ ದೇವರನ್ನು ನಾವು ನೋಡಬೇಕಂತೆ. ಯಾಕೆ? ಮಿತ್ರನಲ್ಲಿ ನಾವು ಇರೋ ಪರೋ ಸುಖ ದುಃಖ ಎಲ್ಲ ತೋಡ್ಕೊತೇವಂತೆ. ಹೇಗೋ ನಿಜವಾದ ಸಖ ಅಂದರೆ ಯಾರು? ಅದು ಸಾಕ್ಷಾತ್ ಪರಮಾತ್ಮನೇ. ಆದ್ದರಿಂದ ಸಖ್ಯಂ ಆತ್ಮನಿವೇದನಂ, ನಮ್ಮನ್ನು ನಾವು ದೇವರಿಗೆ ಸಮರ್ಪಣೆ ಮಾಡ್ಕೋಬೇಕಂತೇನು. ಇಷ್ಟು ಅಂಶವನ್ನು ಯಾವಾಗ ವಿಷ್ಣೋಹೋ ಅನ್ನೋ ಶಬ್ದ ಕೇಳಿಬಿಟ್ನೋ, ಕ್ರುದ್ಧನಾಗೋದ ಹಿರಣ್ಯಕಶಿಪು. ಅದೇ ಸಭಾಗೃಹ, ಎತ್ತರವಾದ ಸಿಂಹಾಸನ, ಅದರ ಮೇಲೆ ತಾನು ಕೂತಿರೋದು, ತನ್ನ ತೊಡೆ ಮೇಲೆ ಮಗನನ್ನು ಕೂಡಿಸ್ಕೊಂಡಿರೋದು, ಆ ಹರಿನಾಮಸ್ಮರಣೆಯನ್ನು ಯಾವ ಕಾಲಕ್ಕೆ ತಾನು ನಡೆಸ್ದ, ಅಲ್ಲಿಂದ ದೂಡ್ಬಿಟ್ಟಂತೆ ಮಗನನ್ನು. ಶಾಸನ ಮಾಡ್ದ, ಸುತ್ತ ಜನರ ಕರೆಸಿ ಬೇಗದಿ ಅಸುರ ತನ್ನ ಸುತನನ್ನು ಕೊಲಿಸಬೇಕು ಎಂದಾಗ ಶಾಸನವನ್ನು ಮಾಡ್ತಾ ತನ್ನ ದೂತರಿಗೆ ಹೇಳ್ದ, ಇವನನ್ನು ಸಂಹಾರ ಮಾಡಿಬಿಟ್ರಿ ಅಂತ. ಗುರುಗಳು ಬಂದರು, ಚಂಡಾಮರಕರು, ಸ್ವಾಮಿ ಇಷ್ಟು ಬೇಗ ಅಷ್ಟೆಲ್ಲ ಶಾಸನ ಮಾಡಬೇಡಿ, ಇನ್ನೂ ಚಿಕ್ಕ ಹುಡುಗ, ಏನೇನೋ ಹೇಳ್ತಾ ಇರ್ತಾರೆ, ಬಾಲಗ್ರಹಾದಿಗಳು ಹಿಡಿದುಬಿಟ್ಟಿರುತ್ತೆ, ಇನ್ನು ಸ್ವಲ್ಪ ದಿವಸ ಅವಕಾಶ ಕೊಡ್ರಿ ಅಂತ. ಸರಿ, ಕರ್ಕೊಂಡು ಹೋಗಿ ಅಂತ. ಆಗ ಅವರಿಬ್ಬರು ಆಲೋಚನೆ ಮಾಡಿದ್ರು, ರಾತ್ರಿ ಕಾಲದಲ್ಲಿ ದೇವತೆಗಳು ಬಂದು ಇವನಿಗೆ ಪ್ರಚೋದನೆ ಮಾಡ್ತಾ ಇದ್ದಾರೋ ಏನು. ಆದ್ದರಿಂದ 24/7 ಇವನನ್ನು ನಾವು ಬಿಟ್ಟು ಹೋಗಬಾರ್ದು. ಬೆಳಗ್ಗೆ 12 ತಾಸು ನೀನಿರಬೇಕು, ಇನ್ನು 12 ತಾಸು ನಾನಿರಬೇಕು. ನಾಳೆಯಿಂದ ಈ ಕೆಲಸ ಪ್ರಾರಂಭ ಮಾಡೋಣ ಅಂತ ಚಂಡಾಮರಕರು ತಾವು ಆಲೋಚನೆ ಮಾಡಿ ಮನೆಗೆ ಹೋದ್ರಂತೆ. ಸರಿ, ಗುರುಗಳು ಮನೆಗೆ ಹೋದರೆ ಉಳಿದಂತಹ ದೈತ್ಯ ಬಾಲಕರೆಲ್ಲ ಪ್ರಹ್ಲಾದನ ಹತ್ರ ಬಂದರು. ಪ್ರಹ್ಲಾದ, ಆಟ ಆಡೋಣ ಬಾ ಅಂದರು. ಆಗ ಪ್ರಹ್ಲಾದರಾಜರಂದರು, ಆಟ ಅದೆಲ್ಲ ಮನುಷ್ಯ ಜನ್ಮದಲ್ಲಿ ಮಾಡಿದ್ರೆ ವ್ಯರ್ಥವಾಗಿ ಹೋಗ್ತದು. ಈ ಮನುಷ್ಯ ಜನ್ಮ ಅತ್ಯಂತ ದುರ್ಲಭ, ದೇವರು ನಾವು ಸ್ಮರಣೆ ಮಾಡಬೇಕಪ್ಪ. ಆಗ ದೈತ್ಯ ಬಾಲಕರಂದರು, ನೋಡು ನಾವೆಲ್ಲ ಚಿಕ್ಕ ಹುಡುಗರು, ಆಟ ಪಾಠದಲ್ಲೇ ಬೆಳಿಬೇಕು. ಮುಂದೆ ನೀನು ಹೇಳಿದಂತೆ ವಯಸ್ಸಾದಾಗ ದೇವರ ನಾಮಸ್ಮರಣೆ ಮಾಡೋಣ, ಈಗ ಆಟ ಆಡೋಣ ಬಾ ಅಂತಂದು. ಆಗ ಪ್ರಹ್ಲಾದರಾಜರಂದರು, ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನ್ಯಃ ದುರ್ಲಭಂ ಮಾನುಷಂ ಜನ್ಮ ತದಪ್ಯ ಧ್ರುವಮರ್ಥದಂ. ಕೌಮಾರ ಆಚರೇತ್ ಪ್ರಾಜ್ಞಃ, ಬಾಲ್ಯದಿಂದಲೇ ದೇವರ ಪರವಾದ ಜ್ಞಾನವನ್ನು ಪಡಿತಾ ಇರಬೇಕಂತೆ. ವಯಸ್ಸಾದ ಮೇಲೆ ನಾವೇನಾದರೂ ಪಾಠ ಪ್ರವಚನ ಪುಣ್ಯಕಥೆ ಅಂತ ನಾವು ಕೂತ್ರೆ ಹೆಚ್ಚೊತ್ತು ಕೂತ್ಕೊಳ್ಳೋಕ್ಕೆ ಆಗಲ್ಲ. ಇನ್ನು ಹೇಳಿದ್ದು ಅನೇಕ ಬಾರಿ ಕೇಳಿಸೋದೇ ಇಲ್ಲ, ಕೇಳಿಸಿದ್ರೂ ತಲೆಯಲ್ಲಿ ಉಳಿಯೋಲ್ಲ. ಇಂತಹ ಸ್ಥಿತಿ ವೃದ್ಧಾಪ್ಯದಲ್ಲಿ ಇರುತ್ತೆ. ಆದ್ದರಿಂದ ಜ್ಞಾನ ಸಂಪಾದನೆ ಕೌಮಾರ, ಬಾಲ್ಯಾವಸ್ಥೆಯಿಂದಲೇ ಮಾಡಬೇಕು ಅಂತ ಪ್ರಹ್ಲಾದರಾಜರು ತಾವು ಉಪದೇಶ ಮಾಡಿದ್ರೆ, ಇಷ್ಟು ದೇವರು 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 ಅಂತ ಇದೆಯಲ್ಲೋ ಪ್ರಹ್ಲಾದ, ಎಲ್ಲಿದ್ದಾನೆ ಅಂತಂದರು ಹುಡುಗರು. ಆಗ ಪ್ರಹ್ಲಾದರಾಜರಂದರು, ಎಲ್ಲಿದ್ದಾನೆ ಅಂತ ಏನಂತ್ಯವು, ನಮ್ಮೊಳಗೆ ಪರಮಾತ್ಮ ಇದ್ದಾನೆ ಅಂತಂದರು. ಆತ್ಮತ್ವಾತ್ ಸರ್ವಭೂತಾನ, ನಮ್ಮೊಳಗೆ ದೇವರಿದ್ದಾನೆ ಅಂತಂದರು. ನಮ್ಮೊಳಗೆ ಇದ್ದಾನೆ, ಕಾಣಿಸ್ತಾನೇ ಇಲ್ಲ. ದೈತ್ಯ ಬಾಲಕರಂದರು. ಅದಕ್ಕೆ ಪ್ರಹ್ಲಾದರಾಜರಂದರು, ಪರಿಮಳವು ಸುಮನದೊಳಗೆ ಅನಲನು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೇ ಅಂತಂದ್ಬಿಟ್ರು. ಏನು ದೃಷ್ಟಾಂತ ಕೊಡ್ತಾರೆ ನೋಡ್ರಿ ಪ್ರಹ್ಲಾದರಾಜರು. ಇವತ್ತು ಯಾರು ನಮ್ಮನ್ನು ಪ್ರಶ್ನೆ ಮಾಡಿದ್ರೆ ದೇವರಿಲ್ಲಿದ್ದಾನೆ ಅಂತಂದರೆ ಉತ್ತರ ಕೊಡಲಿಕ್ಕೆ ಬರೋಲ್ಲ ನಮಗೆ, ಹೌದು ಇಲ್ವ? ಅಂತಹ ಸ್ಥಿತಿಯಲ್ಲಿ ಇರ್ತೇವೆ. ಅದಕ್ಕೆ ತಿಳಿಸೋರು, ಪಕ್ಷ್ಮಗಳ ಅಕ್ಷಿಗಳ ಇಪ್ಪೋಪಾದಿಲಿ ಇಡೀ ಜಗತ್ತನ್ನು ನಮ್ಮ ಕಣ್ಣು ನೋಡುತ್ತಂತೆ. ಕಣ್ಣನ್ನು ರಕ್ಷಣೆ ಮಾಡೋದು ಯಾವುದು? ಪಕ್ಷ್ಮಗಳು, ರೆಪ್ಪೆ. ಧೂಳು ಬಂತು ಅಂದರೆ ಕಣ್ಣು ಮುಚ್ಚಿಬಿಟ್ಟಿರ್ತೇವೆ. ಹಾಗಾದ್ರೆ ಕಣ್ಣನ್ನು ರಕ್ಷಣೆ ಮಾಡಿದ್ದು ಯಾವುದು? ರೆಪ್ಪೆ. ಇಡೀ ಜಗತ್ತನ್ನು ನೋಡೋದು ಯಾವುದು? ಅಕ್ಷಿಗಳು, ಕಣ್ಣು. ಇಡೀ ಜಗತ್ತನ್ನು ನಮ್ಮ ಕಣ್ಣು ನೋಡ್ತಾ ಇದ್ದರೂ ಕೂಡ ಆ ಕಣ್ಣನ್ನು ರಕ್ಷಣೆ ಮಾಡುವ ನಮ್ಮ ರೆಪ್ಪೆಗಳನ್ನೇ ನಮ್ಮ ಕಣ್ಣು ನೋಡೋಕ್ಕಾಗಲ್ಲ, ಹೌದೋ ಇಲ್ವೋ? ಅದರಂತೆ ಜೀವರಾದ ನಮಗೂ ಪರಮಾತ್ಮನಿಗೂ ಎಷ್ಟು ಹತ್ತಿರದ ಸಂಬಂಧ ಇದೆ ಅಂತಂದರೆ,
ಕಣ್ಣಿಗೂ ಕಣ್ಣಿನ ಮೇಲಿನ ರೆಪ್ಪೆಗೂ ಎಷ್ಟು ಹತ್ತಿರವಾದ ಸಂಬಂಧ ಇದೆಯೋ, ಎಷ್ಟು ಹತ್ತಿರದಲ್ಲಿದ್ದರೂ ಕೂಡ ನಮ್ಮ ಕಣ್ಣು ರೆಪ್ಪೆಯನ್ನು ತಾನು ಕಾಣಲಿಕ್ಕೆ ಆಗ್ತಾ ಇಲ್ವೋ, ಅದರಂತೆ ದೇವರು ನಮ್ಮ ಜೊತೆಗೆ ಇದ್ದರೂ ಕೂಡ ಅವನು ನಮಗೆ ಕಾಣಿಸ್ತಾ ಇಲ್ಲ. ಅವನು ಕಾಣಬೇಕಾದರೆ ಅರಣಿಯೊಳಗಿಪ್ಪಂತೆ ಅನಲನು. ಅರಣಿ ಅಂದರೆ ಕಾಷ್ಟ. ಎರಡು ಕಾಷ್ಟವನ್ನು ನಾವು ಮಥನ ಮಾಡಿದಾಗ, ಉಜ್ಜಿದಾಗ ಏನು ಬಂತು? ಅಗ್ನಿ ಬಂತು. ಎಲ್ಲಿತ್ತು ಅಗ್ನಿ? ಕಾಷ್ಟದಲ್ಲೇ ಇತ್ತು. ಕಾಷ್ಟದಲ್ಲೇ ಇರೋ ಅಗ್ನಿ ನಾವು ಮಥನ ಮಾಡಿದಾಗ ಅದು ಉತ್ಪನ್ನ ಆಯಿತು. ಹೇಗೋ ಅದರಂತೆ ನಮ್ಮ ಒಳಗೇ ದೇವರಿದ್ದಾನೆ. ಅವನನ್ನು ನಾವು ಕಾಣಬೇಕಾದರೆ ಭಾಗವತವೆಂಬ ಕಥಾಮೃತದಿಂದ ನಾವು ನಮ್ಮ ಮನಸ್ಸೆಂಬ ಮಂದರ ಪರ್ವತವನ್ನು ಮಥನ ಮಾಡಿದಾಗ ಎಲ್ಲೋ ಹೊರಗಡೆ ಇರುವ ಭಗವದ್ರೂಪದ ದರ್ಶನ ನಮಗೆ ಅಲ್ಲ, ನಮ್ಮ ಒಳಗೆ ಇರುವ ದೇವರ ದರ್ಶನವೇ ಬಿಂಬಾಪರೋಕ್ಷ. ಇಷ್ಟು ಅಂಶವನ್ನು ಪ್ರಹ್ಲಾದರಾಜರು ತಾವು ಹೇಳ್ತಾ ಇದ್ದರೆ ಇಡೀ ಆ ದೈತ್ಯ ಬಾಲಕರ ಸಮೂಹ ಹರಿನಾಮಸ್ಮರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ರಂತೆ. ಚಂಡಾಮರ್ಕರು ಬಂದು ನೋಡಿದ್ರೆ ಎದೆ ಒಡೆದೋಯ್ತಂತೆ. ಇವನು ಮಾತ್ರ ಹರಿನಾಮಸ್ಮರಣೆ ಮಾಡೋದನ್ನು ತಪ್ಪಿಸೋದೇ ದೊಡ್ಡ ಕಳ್ತಿಯಾಗಿತ್ತು. ಇಡೀ ಸಭಾ ಹರಿನಾಮಸ್ಮರಣೆ ಮಾಡ್ತಾ ಇದೆ ಅಂದರೆ ನಮ್ಮ ತಲೆ ಉಳಿಯೋದೇ ಕಷ್ಟ ಅಂದ್ಕೊಂಬಿಟ್ರು. ಹೋಗಿ ಧರ 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 ಅಂತ ಹೇಳ್ಕೊಂಡು ಹೊಟ್ಟೋದ್ರಂತೆ ಹಿರಣ್ಯಕಶಿಪುನ ಹತ್ರ. ನಿಮ್ಮ ಹುಡುಗ ಸಾಮಾನ್ಯ ಅಲ್ಲ, ಇವನಿಗೆ ಅದು ಯಾವ ಗ್ರಹ ಹಿಡಿದಿದ್ಯೋ ಏನೋ. ರಾಜನ್, ನಮ್ಮ ಕೈಲಾಗೋಲ್ಲಪ್ಪ, ನೀ ಏನು ಬೇಕಾದ್ರೂ ಮಾಡ್ಕೊಂತ ಬಿಟ್ಬಿಟ್ರು. ಬಿಟ್ಟಾಗ ಹಿರಣ್ಯಕಶಿಪು ನಾನಾ ವಿಧವಾದಂತಹ ಆ ಒಂದು ಮರಣ ಶಾಸನವನ್ನು ತಾನು ಮಾಡ್ತಾ ಇದ್ದಾನಂತೆ. ಕಾರ್ಕೋಟಕ ವಿಷವನ್ನು ಪಾನ ಮಾಡಿಸ್ತಾ. ಪ್ರಹ್ಲಾದರಾಜರೇನಾದರೂ ದೇವರನ್ನು ಬೈದ್ರ? ನಮಗೇನಾರು ಹಿಂಗೆ ಮಾಡಿದರೆ ದೇವ್ರಿಗೆ ಅಷ್ಟೋತ್ತರ ಶತನಾಮವಳಿನೇ ಆಗೋಗಿರೋದು. ಏನು ಸ್ವಾಮಿ ನಿನ್ನ ನಂಬಿದಕ್ಕೆ ನೋಡಿ ಎಂಥ ಸ್ಥಿತಿ ಬಂತು ನಮಗೆ ಅಂತ ಹಿಂಗೆಲ್ಲ ಅಂತ ಇದ್ವಿ. ಪ್ರಹ್ಲಾದರಾಜರು ಒಂದು ಮಾತಾಡಲಿಲ್ವಂತೆ ತತ್ಕಾಲಕ್ಕೆ. ಸ್ವಾಮಿ ನಿನ್ನ ಪ್ರಸಾದ ಅಂತ ತಾವದನ್ನು ಸ್ವೀಕಾರ ಮಾಡ್ತಾ ಇರೋಣ. ಕಿಂಚಿತ್ ವಿಕಾರ ಆಗಲೇ ಇಲ್ಲ ತತ್ಕಾಲಕ್ಕೆ. ಯಾಕೆ? ನರಸಿಂಹದೇವರ ಸನ್ನಿಧಾನ ಇತ್ತು ಅವರಲ್ಲಿ, ವಾಯುದೇವರ ಸನ್ನಿಧಾನ ಇತ್ತು. ಈ ಹಿಂದೆ ಹೇಳಿದ್ವಲ್ಲ, ಓಜಃ ಮಹೋಜಃ ರೂಪದಿಂದ ಪರಮಾತ್ಮ ಏನು ಮಾಡ್ದ? ಯಾವ ದುಷ್ಟ ಶಕ್ತಿಯೂ ಪ್ರವೇಶ ಆಗದಂತೆ ಮಾಡಿಬಿಟ್ಟ ಪರಮಾತ್ಮ. ಇಷ್ಟು ಕಾರ್ಯವನ್ನು ನಡೆಸಿದ್ರೆ ಬೆಟ್ಟದಿಂದ ತಳಿಸಿದ್ರು, ಏನಾಗಲಿಲ್ಲ. ಹುಲಿ ಬೋನೆಲ್ಲ ಹಾಕಿಸಿದ್ರು, ಏನಾಗಲಿಲ್ಲ. ಆನೆ ಕಾಲಲ್ಲಿ ತುಳ್ಸಕ್ಕೆ ಹೋದರು, ಅದು ಆಗಲಿಲ್ಲ. ಹಿರಣ್ಯಕಶಿಪು ತನ್ನ ಮಗನನ್ನು ಕರೆದ. ಅವನು ಅಂದ್ಕೊಂಡ, ಈ ಬ್ರಹ್ಮದೇವರು ನಾನು ವರ ಕೇಳಿದ್ರೆ ನನ್ನ ಮಗನಿಗೆ ಸ್ಯಾಂಕ್ಷನ್ ಮಾಡಿಬಿಟ್ಟಿದ್ದಾರೇನೋ ಅಂದ್ಕೊಂಡ. ಅವನೇನು ಕೇಳಿದ್ದ? ಮೃತ್ಯುರ್ಮಾಭೂತ್, ನನಗೆ ಮರಣ ಬರಬಾರ್ದು ಅಂತ ನಾನು ನನ್ನ ಬಗ್ಗೆ ಕೇಳಿಕೊಂಡ್ರೆ ನನ್ನ ಮಗನಿಗೆ ಸ್ಯಾಂಕ್ಷನ್ ಆಗೋಯ್ತೋ ಏನೋ ಅಂತ ಅದು ಬೇರೆ ಆಲೋಚನೆ ಮಾಡ್ದ. ಕೊನೆಯದಾಗಿ ತನ್ನ ಮಗನನ್ನೇ ಕರೆಸ್ದ. ಕೇಳ್ದ, ಕಿಂಬಲಾತ್ಯಗಾಹ, ಪ್ರಹ್ಲಾದ ನಿನಗೆ ಯಾರೋ ಇಷ್ಟು ಬಲ ಕೊಟ್ಟವರು? ಹೀಗೆ ಪ್ರಶ್ನೆ ಮಾಡಿದ್ರೆ ಪ್ರಹ್ಲಾದರಾಜರು ಉತ್ತರ ಕೊಟ್ಟರಂತೆ, ನ ಕೇವಲಮ್ಮೆ ಭವತಶ್ಚ ರಾಜನ್. ನನ್ನಲ್ಲಿ ಯಾರು ಬಲ ಕೊಟ್ಟೋರು ಅಂತ ಏನು ಕೇಳ್ತಾ ಇದೆಯೋ, ನಿನ್ನಲ್ಲಿ ಯಾರು ಬಲ ಕೊಟ್ಟಿದ್ದಾನೋ ಅವನೇ ನನ್ನಲ್ಲೂ ಬಲ ಕೊಟ್ಟಿದ್ದಾನೆ ಅಂತ. ಅಂದರೆ ಏನು ತಾತ್ಪರ್ಯ? ಎಲ್ಲರ ಹೃದಯದಲ್ಲಿರ್ತಕ್ಕಂತಹ ಪರಮಾತ್ಮ ಒಬ್ಬನೇ, ಅದನ್ನು ತಿಳಿಸಿದ. ನಿಮ್ಮ